ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ನಮ್ಮ ಸುತ್ತಮುತ್ತ ಇರೋ ಜಗತ್ತಿನಲ್ಲಿ ಒಂದು ಅದ್ಭುತವಾದ ಶಕ್ತಿ ಅಡಗಿದೆ ಗೊತ್ತಾ? ಇವತ್ತು ನಾವು ಅದರ ಬಗ್ಗೆನೇ ಮಾತಾಡೋಣ. ಅದೇ ಹರಿವಿನ ವಿಜ್ಞಾನ. ಸರಿ, ಒಂದು ಸಣ್ಣ ಪ್ರಶ್ನೆಯಿಂದ ಶುರು ಮಾಡೋಣ. ನಮ್ಮ ಹೃದಯ ಬಡಿತ, ಆಕಾಶಕ್ಕೆ ಚಾಚಿದ ಮರ ಮತ್ತೆ ಮನೆಯ ಗೋಡೆ ಮೇಲಿರುವ ಒಂದು ಲೈಟ್ ಸ್ವಿಚ್, ಇದನ್ನೆಲ್ಲ ನೋಡಿದ್ರೆ ಇವುಗಳ ಮಧ್ಯೆ ಏನಾದರೂ ಒಂದು ಕಾಮನ್ ಪಾಯಿಂಟ್ ಅಂದ್ರೆ ಒಂದು ಸಾಮಾನ್ಯ ಅಂಶ ಇರ್ಬೋದಾ? ನೋಡಕ್ಕೆಂತೂ ಎಲ್ಲವೂ ಬೇರೆ ಬೇರೆ ಅನ್ಸುತ್ತೆ ಅಲ್ವಾ? ಆದ್ರೆ ಆಶ್ಚರ್ಯ ಅಂದ್ರೆ ಈ ಎಲ್ಲವನ್ನೂ ಒಂದೇ ಒಂದು ಸರಳವಾದ ಐಡಿಯಾ ಜೋಡಿಸುತ್ತೆ. ಅದೇ ಹರಿವಿನ ವ್ಯವಸ್ಥೆ. ಹೌದು, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಏನನ್ನಾದ್ರೂ ಸಾಗಿಸೋ ಒಂದು ಸಿಸ್ಟಮ್. ಈ ವಿಶ್ಲೇಷಣೆಯಲ್ಲಿ ನಾವೆಲ್ಲಿಂದ ಶುರು ಮಾಡ್ತೀವಿ ಅಂದ್ರೆ ಜೀವದ ಡೆಲಿವರಿ ನೆಟ್ವರ್ಕ್, ಆಮೇಲೆ ಮರಗಳು ನೀರನ್ನ ಹೇಗೆ ಕುಡಿಯುತ್ತೆ ಅನ್ನೋದನ್ನ ನೋಡಿ, ಶಕ್ತಿಯ ಹರಿವು, ಅದನ್ನ ಕಂಟ್ರೋಲ್ ಮಾಡೋ ಟೆಕ್ನಿಕ್ಸ್, ಹೀಗೆ ಒಂದೊಂದಾಗಿ ನೋಡ್ತಾ ಇಡೀ ಜಗತ್ತೇ ಹೇಗೆ ಒಂದು ಸಿಸ್ಟಮ್ ತರ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಸರಿ, ಹಾಗಾದ್ರೆ ಈ ಒಂದು ಸಾರ್ವತ್ರಿಕ ತತ್ವವನ್ನ ಅರ್ಥ ಮಾಡ್ಕೊಡೋಕೆ ನಮಗೆಲ್ಲ ಚೆನ್ನಾಗಿ ಗೊತ್ತಿರೋ ಒಂದು ಉದಾಹರಣೆಯಿಂದಲೇ ನಮ್ಮ ಈ ಪಯಣವನ್ನ ಶುರು ಮಾಡೋಣ. ಬನ್ನಿ, ನಮ್ಮ ಮೊದಲ ಮತ್ತು ಅತ್ಯಂತ ಪರಿಚಿತ ಉದಾಹರಣೆ ಕಡೆ ಹೋಗೋಣ. ಅದುವೇ ನಮ್ಮ ಮಾನವ ದೇಹದ ಒಳಗಿರುವ ಒಂದು ಅದ್ಭುತ ಸಾರಿಗೆ ವ್ಯವಸ್ಥೆ, ಅಂದ್ರೆ ಪರಿಚಲನಾ ವ್ಯೂಹ. ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ. ನಮ್ಮ ದೇಹದಲ್ಲಿ ಲಕ್ಷಾಂತರ ಕೋಟಿ ಜೀವಕೋಶಗಳಿದೆ. ಅವೆಲ್ಲ ಬದುಕಿರ್ಬೇಕಂದ್ರೆ ಆಮ್ಲಜನಕ ಮತ್ತು ಪೋಷಕಾಂಶಗಳು ಬೇಕೇ ಬೇಕು. ಅದನ್ನ ಅವುಗಳಿಗೆ ತಲುಪಿಸೋದು ಹೇಗೆ? ಇದೊಂದು ದೊಡ್ಡ ಚಾಲೆಂಜ್ ಅಲ್ವಾ? ಈ ಸವಾಲ್ನ ನಮ್ಮ ದೇಹ ಎದುರಿಸೋಕೆ ಒಂದು ಅದ್ಭುತವಾದ ಹೈವೇ ಸಿಸ್ಟಮ್ ಅನ್ನೇ ರೆಡಿ ಮಾಡ್ಕೊಂಡಿದೆ. ಇದರಲ್ಲಿ ಎರಡು ಥರದ ಮೇನ್ ರೋಡ್ಗಳಿವೆ. ಒಂದು ಅಪಧಮನಿಗಳು, ಇನ್ನೊಂದು ಅಭಿಧಮನಿಗಳು. ನೋಡಿ, ಅಪಧಮನಿಗಳು ಹೃದಯದಿಂದ ಫ್ರೆಶ್ ಆಕ್ಸಿಜನ್ ತುಂಬಿದ ರಕ್ತವನ್ನ ತಗೊಂಡು ಇಡೀ ದೇಹಕ್ಕೆ ಸಪ್ಲೈ ಮಾಡುತ್ತೆ. ಅದೇ ರೀತಿ ಅಭಿಧಮನಿಗಳು ಜೀವಕೋಶಗಳಿಂದ ಕಸಕಡ್ಡಿ ಅಂದ್ರೆ ವೇಸ್ಟ್ ಪ್ರಾಡಕ್ಟ್ಸ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ವಾಪಸ್ ಹೃದಯಕ್ಕೆ ತಂದು ಸೇರಿಸುತ್ತೆ. ಈ ಇಡೀ ನೆಟ್ವರ್ಕ್ ಇದೆಯಲ್ಲ, ಇದಕ್ಕೇನೆ ನಾವು ಪರಿಚಲನಾ ವ್ಯೂಹ ಅಂತ ಕರೆಯೋದು. ಇದರ ಮುಖ್ಯ ಕೆಲಸನೇ ಆಮ್ಲಜನಕ, ಪೋಷಕಾಂಶ ಮತ್ತು ತ್ಯಾಜ್ಯಗಳನ್ನ ಟ್ರಾನ್ಸ್ಪೋರ್ಟ್ ಮಾಡೋದು. ಹೇಳಬೇಕಂದ್ರೆ ಇದು ನಮ್ಮ ದೇಹದ ಮೋಸ್ಟ್ ಇಂಪಾರ್ಟೆಂಟ್ ಡೆಲಿವರಿ ನೆಟ್ವರ್ಕ್. ಈ ಹರಿವು ನಿರಂತರವಾಗಿ ನಡೀತಿದೆ ಅನ್ನೋದಕ್ಕೆ ಸಾಕ್ಷಿ ಬೇಕಾ? ನಮ್ಮ ನಾಡಿ ಬಡಿತಾನೇ ಸಾಕು. ನಾವು ಸುಮ್ಮನೆ ಕೂತಾಗ ಅಂದ್ರೆ ರೆಸ್ಟ್ ಮಾಡ್ತಿರ್ಬೇಕಾದ್ರೆ ನಮ್ಮ ನಾಡಿ ಬಡಿತ ಸಾಮಾನ್ಯವಾಗಿ ನಿಮಿಷಕ್ಕೆ 72ರಿಂದ 80ರವರೆಗೆ ಇರುತ್ತೆ. ಇದು ನಮ್ಮ ದೇಹದೊಳಗೆ ನಡೀತಾ ಇರೋ ಆ ನಿರಂತರ ಹರಿವಿನ ಒಂದು ಸಿಗ್ನಲ್. ಓಕೆ, ಈಗ ಪ್ರಾಣಿ ಪ್ರಪಂಚದಿಂದ ಸಸ್ಯ ಪ್ರಪಂಚಕ್ಕೆ ಜಂಪ್ ಮಾಡೋಣ. ಮರಗಳು, ಗಿಡಗಳು ಇವೆಲ್ಲ ನೀರನ್ನ ಹೇಗೆ ಕುಡಿಯುತ್ತೆ? ಅವುಗಳಲ್ಲೂ ಈ ಥರದ್ದೇ ಹರಿವಿನ ಸಿಸ್ಟಮ್ ಏನಾದರೂ ಇದೆಯಾ? ಈ ಸ್ಲೈಡ್ನಲ್ಲಿರೋ ಪ್ರಶ್ನೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಮ್ಮ ಮನೆಗಳಿಗೆ ನೀರು ತರೋಕೆ ಪೈಪ್ಗಳಿರೋ ಹಾಗೆ ಗಿಡಮರಗಳಲ್ಲೂ